ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ವಿನೋದ್ ಕಿಚ್ಚ ಪೈಟಪಟ್ಟುಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹೇಳ್ತಾ, ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿನೋದ್ ಕಿಚ್ಚ ಹಾಗೂ ವಿಂದು ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಗ್ಗೆ ನಿಮ್ಗೆ ಆಗಲೇ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿಬಿಟ್ಟು. ಬನ್ನಿ ಹಾಗಾದರೆ ಈ ವಿಡಿಯೋನ ಯಾವುದೇ ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಕೆಸೆಟ್ ಎಕ್ಸಾಮ್ 2025ನ ನವಂಬರ್ 2ಗೆ ಬರೆದಿದ್ರು, ಈಗಾಗಲೇ ತಮ್ಗೆ ಗೊತ್ತಿರುವಂತೆ ಅಂತಿಮ ಕೀ ಉತ್ತರಗಳು ಹಾಗೂ ಪ್ರಾವಿಷನಲ್ ರಿಸಲ್ಟ್ನ KEOದವರು ಪ್ರಕಟ ಮಾಡಿರ್ತಾರೆ. 15ನೇ ತಾರೀಕು ಪ್ರಕಟ ಮಾಡಿರ್ತಾರೆ ಹಾಗೂ 17ನೇ ತಾರೀಕುವರೆಗೂ ಆಕ್ಷೇಪಣೆ ಲಿಂಕನ್ನು ಕೂಡ ಕೊಟ್ಟಿರ್ತಾರೆ. ನಿಮ್ಗೆ ಏನಾದರೂ ಆಕ್ಷೇಪಣೆ ಇದ್ದರೆ ಆ ವಿಷಯದಲ್ಲಿ ಯಾವುದಾದ್ರು ನಿಮಗೆ 2 ಸಬ್ಜೆಕ್ಟಲ್ಲಿ ಏನಾದರೂ ಕಡಿಮೆ ಮಾರ್ಕ್ಸ್ ಅಂತ ಇದ್ದರೆ ವ್ಯಾಲಿಡ್ ಡಾಕ್ಯುಮೆಂಟ್ನ ಪ್ರೊವೈಡ್ ಮಾಡಿಬಿಟ್ಟು ನೀವೇನು KEದವರಿಗೆ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದಾಗಿತ್ತು. ಅದು ಇವತ್ತು ನಿನ್ನೆ 17ನೇ ತಾರೀಕು ಮಧ್ಯಾಹ್ನದವರೆಗೂ ಅದಕ್ಕೆ ಟೈಮ್ ಇತ್ತು. ಸೊ ಹಾಗಾದರೆ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತಿನ ವಿಷಯಕ್ಕೆ ಬರೋದಾದರೆ, ಇವತ್ತಿನ ವಿಷಯ 3 ವಿಷಯಗಳ ಬಗ್ಗೆ ಮಾತಾಡ್ತಾಯಿದ್ವಿ ನಾವು. ಅದು ಯಾವುದಪ್ಪ ಅಂತಂದರೆ ಕೆಸೆಟ್ 2025 ಆಲ್ ಇನ್ಫಾರ್ಮೇಷನ್ ವಿಡಿಯೋ ಅಂತೇಳಿ ಮಾಡ್ತಾಯಿದ್ದೀನಿ. ಕೆಸೆಟ್ ಫಲಿತಾಂಶ ದಿನಾಂಕ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪೇರ್ ಮಾಡಿಕೊಂಡು ಲಾಸ್ಟ್ ಇಯರಲ್ಲಿ ಅಂತಿಮ ಕೀ ಉತ್ತರಗಳನ್ನ ಹಾಗೂ ಈ ವರ್ಷದ ಅಂತಿಮ ಕೀ ಉತ್ತರಗಳನ್ನ ಕಂಪೇರ್ ಮಾಡಿಕೊಂಡು ಕೆಸೆಟ್ ಫಲಿತಾಂಶ ದಿನಾಂಕ ಹಾಗೂ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನಿರ್ಬೋದು, ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಫಾರ್ ಕಾಮರ್ಸ್ ಅವ್ರಿಗೆ ಕಟ್ ಆಫ್ ಏನಿರ್ಬೋದು ಅದನ್ನ ಕೂಡ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀವಿ. ಒಂದು ನಿಮಿಷ. ಓಕೆ ಫ್ರೆಂಡ್ಸ್, ಕೆಸೆಟ್ 2025ಅಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಫಾರ್ ಕಾಮರ್ಸ್ ಅವರಿಗೆ ಏನು ಕಟ್ ಆಫ್ ನಿಲ್ಬೋದು ಈ ವರ್ಷ? ಅಂತಿಮ ಕೀ ಉತ್ತರಗಳನ್ನ ಬಿಟ್ಟ ಮೇಲೆ ಎಷ್ಟಕ್ಕೆ ನಿಲ್ಬೋದು? ಕೀ ಆನ್ಸರ್ಸ್ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ? ಕಳೆದ ವರ್ಷಕ್ಕಿಂತ ಕಟ್ ಆಫ್ ಜಾಸ್ತಿ ಇರುತ್ತಾ ಅಥವಾ ಕಡಿಮೆ ಇರುತ್ತಾ? ಹಾಗೂ 3ನೇ ಟಾಪಿಕ್ ಬಂದ್ಬಿಟ್ಟು KEA ಅಚೀವ್ಮೆಂಟ್ಸ್ ರಿಗಾರ್ಡಿಂಗ್ ಕೆಸೆಟ್. ಈ ಕೆಸೆಟ್ ಎಕ್ಸಾಮ್ನ ತಗೊಂಡ್ರೆ KEದವರು ಯಾವ ರೀತಿ ವರ್ಕ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಇವತ್ತಿನ 3ನೇ ಟಾಪಿಕ್. ಸೊ ಒಂದೊಂದಾಗಿ ಚರ್ಚೆ ಮಾಡೋಣ ಬನ್ನಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡಲಾರ್ದೆ. ಸೊ ಹಾಗಾದರೆ ನಮ್ಮ ಮೊದಲನೇ ಟಾಪಿಕ್ ಬಂದ್ಬಿಟ್ಟು ಕೆಸೆಟ್ ಫಲಿತಾಂಶ ದಿನಾಂಕ. ಒಂದು ನಿಮಿಷ. ನಾವಿಲ್ಲಿ ಸರ್ಚ್ ಮಾಡ್ಕೊಂಬೋಣ KEA ಅಂತೇಳಿ. ನೀವು KEA ಅಂತೇಳಿ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಹೋಮ್ ಪೇಜ್ ಬರುತ್ತೆ KEದವ್ರದ್ದು. ನೀವು ಅದನ್ನ ಕ್ಲಿಕ್ ಮಾಡಿಕೊಂಡಾಗ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಓಪನ್ ಮಾಡಿಕೊಂಡು ಪ್ರವೇಶ ಅಂತ ಬಂದರೆ ಇಲ್ಲಿ ನೋಡ್ಬೋದು, ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ 2024. ನಾವು ಈ ವರ್ಷ ಕೆಸೆಟ್ 2025 ರಿಸಲ್ಟ್ ಡೇಟ್ ಯಾವಾಗ ಬಿಡ್ತಾರೆ, ಅಂತಿಮ ಫಲಿತಾಂಶ ಯಾವಾಗ ಬಿಡ್ತಾರೆ ಅಂತೇಳಿ ನೋಡೋದಕ್ಕಿಂತ ಮುಂಚೆ ನಾವು ಕೆಸೆಟ್ 2024ನ ಓಪನ್ ಮಾಡ್ಕೊಳ್ಳೋಣ. ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ ಫ್ರೆಂಡ್ಸ್. ನೀವಿಲ್ಲಿ ಗಮನಿಸ್ಬೋದು,
ಕೆಸೆಟ್ 2024ನ ತಾತ್ಕಾಲಿಕ ಫಲಿತಾಂಶ ಬಿಟ್ಟಿದ್ದು 4ನೇ ತಾರೀಕು 1ನೇ ತಿಂಗಳು 2025, ಅಂದರೆ ಇದೇ ವರ್ಷ ಜನವರಿ 4ಗೆ ತಾತ್ಕಾಲಿಕ ಫಲಿತಾಂಶ ಅನ್ನೋದು ಬಿಟ್ಟಿದ್ದರು. ಸೊ ಇದಾದ ನಂತರ ಕಟ್ ಆಫನ್ನು ಕೂಡ ಅವತ್ತೇ ಬಿಟ್ಟಿದ್ದರು, ತಾತ್ಕಾಲಿಕ ಫಲಿತಾಂಶ ಪಟ್ಟಿ. ಸೊ ಈ ಮೂರನ್ನು ಕೂಡ ಒಂದೇ ಡೇಟ್ಗೆ ಬಿಟ್ಟಿದ್ದರು. ಸೊ ಇದಾದ ನಂತರ ಸುಮಾರು ನೋಡ್ಬೋದು ಕೆಸೆಟ್ 2024 ಅಂತಿಮ ದಾಖಲೆಗಳ ಪರಿಶೀಲನೆ. ಅಂದರೆ ರಿಸಲ್ಟ್ ಅನ್ನೋದು ಇಲ್ಲಿಂದ ಏನಿಲ್ಲ ಅಂದರೂ 15 ಡೇಸ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು ಕೆಸೆಟ್ 2025ಗೆ ಬರೋಣ. ಈಗ ಇಲ್ಲಿ ನೋಡ್ಬೋದು ತಾತ್ಕಾಲಿಕ ಫಲಿತಾಂಶ ಲಿಂಕ್. ಅಂದರೆ ಈ ವರ್ಷ ಎಷ್ಟು ಬೇಗನೆ ಮಾಡ್ತಾ ಇದ್ದಾರೆ ವರ್ಕ್ ಅಂತಂದರೆ ನೋಡ್ಬೋದು ನೀವು. 2ನೇ ತಾರೀಕು ಎಕ್ಸಾಮ್ ಮಾಡಿದ ಮೇಲೆ ಕೇವಲ 13 ದಿನಗಳಲ್ಲಿ ಮಾತ್ರ ಅವರು ನಮಗೆ ತಾತ್ಕಾಲಿಕ ಫಲಿತಾಂಶಗಳ ಲಿಂಕ್ ಕೂಡ ಕೊಟ್ಟಿದ್ದಾರೆ, ತಾತ್ಕಾಲಿಕ ಫಲಿತಾಂಶ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಏನಿಲ್ಲ ಅಂದರೂ 1 ವೀಕ್ ವಿತಿನ್ 30th ನವಂಬರ್ ಒಳಗಡೆ ನಮಗೆ ಕೆಸೆಟ್ ಅಂತಿಮ ಫಲಿತಾಂಶವನ್ನು ನೋಡೋದಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಕೆಸೆಟ್ ಅಂತಿಮ ಫಲಿತಾಂಶ ನವಂಬರ್ 30ರ ಒಳಗಾಗಿಯೇ ನೋಡ್ಬೋದು ನಾವು. KAದವ್ರ ಕಡೆಯಿಂದ ತುಂಬಾ ಸ್ಪೀಡಾಗಿ ವರ್ಕ್ ನಡೀತಾ ಇದೆ. ಈಗ ನಿಮಗೆಲ್ಲ ಗೊತ್ತಿರುವ ಹಾಗೆಯೇ ಡಿಗ್ರಿ ಕಾಲೇಜಸಲ್ಲಿ ಅತಿಥಿ ಶಿಕ್ಷಕರಿಗೆ ತುಂಬಾ ಬೇಡಿಕೆ ಇದೆ. ಬಹಳಷ್ಟು ಖಾಲಿ ಹುದ್ದೆಗಳು ಇರೋದರಿಂದ ಬೇಗನೆ ಈ ಪ್ರೊಸೀಜರ್ನ ಮುಗಿಸ್ಬೇಕಂತಾನೆ ಅವರು ಕೂಡ ಬೇಗನೆ ರಿಸಲ್ಟನ್ನು ಬಿಡ್ತಾ ಇದ್ದಾರೆ. ಸೊ ಇಲ್ಲಿ ಬರೋದಾದರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಫಾರ್ ಕಾಮರ್ಸ್ ಇಲ್ಲಿ ನೋಡ್ಬೋದು. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಫಾರ್ ಕಾಮರ್ಸ್. ಹಾಗಾದರೆ ನಮ್ಮ ಕಾಮರ್ಸ್ಗೆ ಎಷ್ಟಿರ್ಬೋದು? ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಾನು ಲಾಸ್ಟ್ ಇಯರ್ದು ಹಾಗೆ 2023 ಕೂಡ ಕಟ್ ಆಫ್ ಚೆಕ್ ಮಾಡಿ ನೋಡಿದಾಗ, ಲಾಸ್ಟ್ ಇಯರ್ದು ಕೂಡ ಕಟ್ ಆಫ್ ಚೆಕ್ ಮಾಡಿ ನೋಡಿದಾಗ ನಂಬರ್ ಆಫ್ ಪ್ರೆಸೆಂಟ್ ಎಕ್ಸಾಮ್ ಬರೆದಿರೋದು ಹಾಗೆ ಎಕ್ಸಾಮ್ ಡಿಫಿಕಲ್ಟಿ ಮೇಲೆ ಕೂಡ ಕಟ್ ಆಫ್ ನನ್ನ ಅಸ್ಯೂಮ್ ಪ್ರಕಾರ ಒಂದು ಕಟ್ ಆಫ್ನ ರೆಡಿ ಮಾಡಿದ್ದೀನಿ. ಸೊ ಜನರಲ್ ಮೆರಿಟ್ ಅವರಿಗೆ ಅದು ಬಂದ್ಬಿಟ್ಟು 150 to 160ವರೆಗೂ ಬರ್ಬೋದು. SC ಕ್ಯಾಟಗರಿವರೆಗೆ ಬಂದ್ಬಿಟ್ಟು 135 to 150ವರೆಗೂ ಕಟ್ ಆಫ್ ನಿಲ್ಲೋ ಸಾಧ್ಯತೆ ಇದೆ. ST ಕ್ಯಾಟಗರಿವರೆಗೆ ಬಂದ್ಬಿಟ್ಟು 132 to 148 ಈ ರೇಂಜಲ್ಲಿ ಕಟ್ ಆಫ್ ನಿಲ್ಬೋದು ಫ್ರೆಂಡ್ಸ್. 2Aದವ್ರಿಗೆ ಬಂದ್ಬಿಟ್ಟು 148 to 160 ಈ ರೇಂಜಲ್ಲಿ ಕಟ್ ಆಫ್ ನಿಲ್ಬೋದು. 2Bದವರಿಗೆ ಬಂದ್ಬಿಟ್ಟು 150 to 158 ಈ ರೇಂಜಲ್ಲಿ ಅನ್ನೋದು ಕಟ್ ಆಫ್ನ ನಾವು ನೋಡ್ಬೋದು. ಈ ಸಲ ಕಾಮರ್ಸ್ ಅವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಕಾಮರ್ಸ್ ಅವ್ರದ್ದು ಕಟ್ ಆಫ್ ನೋಡ್ಬೋದು. ಇಲ್ಲಿ ಈ ರೇಂಜಲ್ಲಿ ನಿಲ್ಲುತ್ತೆ ಅಂತೇಳಿ ನನ್ನ ಅಸಂಪ್ಷನ್ ಇದೇ ಫೈನಲ್ ಕಟ್ ಆಫ್ ಆಗಿರೋದಲ್ಲ. ನಾವು ಕಟ್ ಆಫು ಕೂಡ ಯಾವಾಗ ನಿಮ್ಮ ಕಟ್ ಆಫ್ ಡೇಟ್ ಬಿಟ್ಟಾಗ ನಿಮ್ಗೆ ಅಂತಿಮ ಫಲಿತಾಂಶ ಅನ್ನೋದು ಕೂಡ ಅವತ್ತೇ ಬಿಡ್ತಾರೆ ನನ್ನ ಪ್ರಕಾರ. ಈ ಸತಿ ನಿಮ್ಗೆ ಯಾವಾಗ ಕಟ್ ಆಫ್ ಬಿಡ್ತಾರೋ ಅವಾಗ ಅಂತಿಮ ಫಲಿತಾಂಶ ಅನ್ನೋದು ಕೂಡ ಅವತ್ತೇ ಬಿಡ್ತಾರೆ ಅಂತ ನನ್ನ ಅನಿಸಿಕೆ. ನಾವು ಮೂರನೇ ವಿಷಯ, KAದವರ ಅಚೀವ್ಮೆಂಟ್ಸ್ ಏನಿರ್ಬೋದು? ಅಚೀವ್ಮೆಂಟ್ಸ್ KAದವರು ಒಂದು ಎಕ್ಸಾಮ್ ನಡೆಸ್ತಾರೆ. ಕೆಸೆಟ್ 2025 ನವಂಬರ್ 2ಗೆ ಎಕ್ಸಾಮ್ ನಡೆಸಿ ಕೇವಲ 13 ದಿನಗಳಲ್ಲಿ ತಾತ್ಕಾಲಿಕ ಕೀ ಉತ್ತರಗಳು ಮತ್ತು ಅಂತಿಮ ಕೀ ಉತ್ತರಗಳು ಮತ್ತು ಪ್ರಾವಿಷನಲ್ ಫಲಿತಾಂಶ ಎಲ್ಲದನ್ನು
ಕೇವಲ 13 ದಿನಗಳಲ್ಲಿ ಮಾತ್ರನೇ ಒದಗಿಸುವಂಥ ಪ್ರಯತ್ನ. ಬಹಳ ಎಷ್ಟು ಸ್ಪೀಡಾಗಿ ವರ್ಕ್ ಮಾಡಿದ್ದಾರೆ ಅಂತಂದರೆ, ಈ ರೇಂಜ್ಗೆ ನಮ್ಮ ಇಡೀ ಇಂಡಿಯಾದಲ್ಲೇ ಯಾವುದೇ ಒಂದು ಎಕ್ಸಾಮ್ ನಡೆಸುವಂಥ ಅಥಾರಿಟಿ, ಯಾವ ಎಕ್ಸಾಮ್ ಅಥಾರಿಟಿನೂ ಕೂಡ ಈ ರೀತಿ ವರ್ಕ್ ಮಾಡಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕಪ್ಪ ಅಂದರೆ ಯಾವುದೇ ಒಂದು ಎಕ್ಸಾಮ್ ಅಥಾರಿಟಿನ ತಗೊಳ್ಳಿ ನೀವು, ಮಿನಿಮಮ್ ಅಂದ್ರೂ 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು. ನಮ್ಮ ಕರ್ನಾಟಕದಲ್ಲಿ ತಗೊಳ್ಳಿ KPSC PDO ಎಕ್ಸಾಮ್ 6 ಮಂತ್, 8 ಮಂತ್ಸ್, 10 ಮಂತ್ಸ್ ಕೂಡ ಆಯಿತು. ಆದರೆ ಕೇವಲ ವಿತಿನ್ 1 ಮಂತ್ ಒಳಗಡೆ ನಮ್ಮ KAದವರು ಏನು ಈ ರಿಸಲ್ಟ್ನ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರಿಗೆ ಒಂದು ದೊಡ್ಡ ಹ್ಯಾಟ್ಸಪ್ನ ಹೇಳಬೇಕು. ನಿಜವಾಗ್ಲೂ ಯಾವ ರೀತಿ ಇದರಿಂದ ನೀವು ಅರ್ಥ ಮಾಡ್ಕೋಬೋದು ಎಷ್ಟು ಬೇಡಿಕೆ ಇದೆ ಡಿಗ್ರಿ ಕಾಲೇಜಸ್ಗಳಲ್ಲಿ. ಅತಿಥಿ ಉಪನ್ಯಾಸಕರಿಗೆ ಸೊ ನೀವು ಅರ್ಥ ಮಾಡ್ಕೋಬೇಕು. ಸೊ ಹಾಗಿದ್ರೆ ಫ್ರೆಂಡ್ಸ್, ನೋಡ್ಬೋದಲ್ಲ, ಇಷ್ಟು ಇವತ್ತಿನ ಈ ವಿಡಿಯೋದ ಇನ್ಫಾರ್ಮೇಷನ್ಸ್. ಈ ವಿಡಿಯೋದಲ್ಲಿ ನಿಮ್ಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಅದ್ರ ಮೇಲೇನೂ ಕೂಡ ಒಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಹೀಗೆ KSET ರಿಲೇಟೆಡ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ಈ ವಿಡಿಯೋ ನೋಡ್ತಾ ಇದ್ದೀನಿ ಅಂತ ಅಂದ್ಬಿಟ್ರೆ ನೀವು ದೊಡ್ಡ ತಪ್ಪನ್ನ ಮಾಡ್ತಾಯಿದ್ದೀರಿ. ಯಾಕಂತಂದರೆ ಮುಂದೆ ನಾನು ಕೂಡ ಕಂಟೆಂಟ್ ನಿಮ್ಗೆ ತಲುಪದೇ ಇರ್ಬೋದು. ಸೊ ಅದಕ್ಕೇ ಈಗಲೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ, ಆ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ವಿತಿನ್ 30th ಒಳಗಡೆ KAದವ್ರು ರಿಸಲ್ಟ್ ಅನ್ನೋದು ಬಿಡ್ತಾರೆ. ಕನ್ಫರ್ಮ್ ಆಗಿ ವಿತಿನ್ 30th ಡೇಟ್ ಒಳಗಡೆ KAದವ್ರು ರಿಸಲ್ಟ್ ಬಿಡ್ತಾರೆ. ಸೊ ಯಾರ್ದೆಲ್ಲ ಸ್ಕೋರ್ ಎಷ್ಟಾಗಿದೆ ನಿಮ್ಮದು ಪ್ರೊವಿಷನಲ್ ರಿಸಲ್ಟ್ ಬಿಟ್ಟ ಮೇಲೆ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮ ಕ್ಯಾಟಗರಿನೂ ಕೂಡ ಕಮೆಂಟ್ ಮಾಡಿ ನೋಡೋಣ. ಎಸ್ಪೆಷಲಿ ಕಾಮರ್ಸ್ ಅವ್ರು ಕೂಡ ಕಮೆಂಟ್ ಮಾಡಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ. ಮತ್ತು ನಿಮ್ಮ ಭೇಟಿ ಆಗಬೇಕಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿನೋದ್ ಕಿಚ್ಚ 522 ಅಂತ ಹೇಳಿಬಿಟ್ಟು. ಇನ್ನೊಂದು ವಿಷಯ ನಿಮ್ಗೆ ಹೇಳಲೇಬೇಕು ಫ್ರೆಂಡ್ಸ್, ಈ ಚಾನಲ್ ನಾನು ಕೇವಲ 10 ದಿನ ಆಯಿತು ನಾನು ಸ್ಟಾರ್ಟ್ ಮಾಡಿ. ಕೇವಲ 10 ದಿನಗಳಿಂದಲೇ ನನಗೆ ಬಹಳಷ್ಟು ಉತ್ತಮವಾದಂಥ ರೆಸ್ಪಾನ್ಸ್ ಅನ್ನೋದು ದೊರೆತಿದೆ. ಏನಪ್ಪ ಅಂತಂದರೆ ಕೇವಲ 10 ದಿನಗಳಲ್ಲಿನೇ ನನಗೆ 15 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. 15 ಜನ ಸಬ್ಸ್ಕ್ರೈಬ್ ಮಾಡಿ ಹಾಗೆ 60 ವಾಚ್ ಅವರ್ಸ್ ಕೂಡ ನನಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅಂದರೆ ಕೇವಲ ಒಂದು ವಾರದಲ್ಲಿನೇ ನನಗೆ 60 ವಾಚ್ ಅವರ್ಸ್ ಟೈಮ್ ಸಿಕ್ಕಿದೆ. ಸೊ ಇದೆಲ್ಲ ನಿಮ್ಮ ಸಪೋರ್ಟಿಂದನೇ ಕಾರಣ. ಸೊ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಆಗುತ್ತೆ. ಸೊ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ, ಎಂಜಾಯ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ಸ್ ಅ ಲಾಟ್.